ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಎರಡನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೊದಲ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ಪೂರೈಕೆಯಾಗಿದೆ. ನೆನೆ ಕೆಂಗೇರಿಯಿಂದ ಬಿಡದಿಯವರೆಗೆ 20 ಕಿಲೋಮೀಟರ್ ನಡೆದಿದ್ದ ನಾಯಕರು ಇಂದು ಬಿಡದಿಯಿಂದ ರಾಮನಗರದ ಕೆಂಗಲ್ಗೆ ರ್ಯಾಲಿ ಸಾಗಲಿದೆ. ಇಂದಿನ ಯಾತ್ರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಲಿದ್ದು ಇಂದು ಡಿಸಿಎಂ ಡಿಕೆಶಿ ಆರೋಪಗಳಿಗೆ ಟಕ್ಕರ್ ಕೊಡಲಿದ್ದಾರೆ. ಎರಡನೇ ದಿನದ ಯಾತ್ರೆಯಲ್ಲಿ 22 ಕಿಲೋಮೀಟರ್ ಹೆಜ್ಜೆಯನ್ನ ಹಾಕಲಿದ್ದಾರೆ ನಾಯಕರು. ಒಟ್ಟಾರೆಯಾಗಿ ಇವತ್ತು ಕೂಡ ಪಾದಯಾತ್ರೆ ಮುಂದುವರೆದಿದ್ದು, ಮೂಡ ಹಗರಣ ಪ್ರಕರಣದಿಂದ ಸಿಎಂ ಸಿದ್ದರಾಮಯ್ಯ ತಲೆದಂಡಕ್ಕೆ ಪಟ್ಟು ಹಿಡಿದಿರೋ ಬಿಜೆಪಿ ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಆರಂಭಿಸಿದೆ. ಕೆಂಗೇರಿಯ ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಪಾದಯಾತ್ರೆಯನ್ನ ಆರಂಭಿಸಲಾಯಿತು. ಕೆಂಗೇರಿ ಸಮೀಪ ಆಯೋಜಿಸಿದ್ದ ಸಮಾರಂಭದಲ್ಲಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ರು. ನಿನ್ನೆ ಕಮಲದಳ ನಾಯಕರು ಬಿಡದಿಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಬಿಡದಿಯ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಹಾಲ್ಟ್ ಆಗಿದ್ದು, ಬೆಂಗಳೂರು ನೈಟ್ ರಸ್ತೆಯಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾಲ್ನಡಿಗೆಯನ್ನ ನಡೆಸಿದ್ದಾರೆ. ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ತಂಗಲು ಹಾಸಿಗೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. 5,000ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಚಪಾತಿ, ಬೀನ್ಸ್ ಪಲ್ಯ, ಅನ್ನ ಸಾಂಬಾರ್, ರಸಂ, ಪಾಯಸ, ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಮೊದಲ ದಿನದ ಪಾದಯಾತ್ರೆ ಯಶಸ್ವಿಯಾಗಿದೆ. ವಿಸ್ತಾರ ನ್ಯೂಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಯೋಗ್ಯ ಸರ್ಕಾರ, ಅಭಿವೃದ್ಧಿ ಮಾಡದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ವಿಸ್ತಾರ ನ್ಯೂಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಹೇಳಿಕೆಯನ್ನ ನೀಡಿದ್ದಾರೆ. ಮೈಸೂರು ಚಲೋ ಯಾತ್ರೆ ಸದ್ಯ ಈಗ ಯಶಸ್ವಿಯಾಗಿ ಪೂರ್ಣಗೊಂಡಿರುವಂತದ್ದು ಎಂದು ಬಿಡದಿಯ ಕಲ್ಯಾಣ ಮಂಟಪಕ್ಕೆ ಈಗ ತಲುಪಿದೆ. ಸದ್ಯ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ರಾಜ್ಯಾಧ್ಯಕ್ಷರಿಂದ ಬಿ ವಿಜೇಂದ್ರ ಅವರಿದ್ರೆ ಅವ್ರನ್ನ ಮಾತಾಡ್ತೀನಿ. ಸರ್, ಮೊದಲನೇ ದಿನ ಈಗ ಬಿಡದಿಗೆ ಬಂದು ತಲುಪಿದೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಎಲ್ಲಾ ಪಾದಯಾತ್ರೆಗಳು ಕೂಡ ಬಹಳ ಉರುಪಿನಿಂದ ಬಂದು ನಿಮ್ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಅವರ ಏನು ವ್ಯವಸ್ಥೆ ಆಗಿದೆ ಅನ್ನೋದು ಕೂಡ ಖುದ್ದು ನೀವಾಗಿ ನೋಡಿದ್ರೆ ಹೇಗಿದೆ ಸರ್? ಎಲ್ಲ ವ್ಯವಸ್ಥೆ ನೋಡಿದ್ರ? ಬೆಳಗ್ಗೆಯಿಂದನೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಜೊತೆಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಆಯಾಸ ಆಗಿದ್ದಾರೆ. ಹಾಗಾಗಿ ಬಂದು ಇವತ್ತು ಊಟದ ವ್ಯವಸ್ಥೆ ಮತ್ತು ಅವ್ರ ವಸತಿ ವ್ಯವಸ್ಥೆನ ಗಮನಿಸೋಕ್ಕೋಸ್ಕರ ಬಂದಿದ್ದೇನೆ. ತುಂಬಾ ಸಂತೋಷ ಆಯಿತು. ಮೊದಲ ದಿನದ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಿದೆ. ಇನ್ನೂ ಹೆಚ್ಚು ಉರುಪಿನಿಂದ ನಾಳೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಭಾಗವಹಿಸುತ್ತಾರೆ. ಇವತ್ತು ಕೂಡ ಸಾಕಷ್ಟು ಬಿಸಿಲಿತ್ತು ಸರ್. ಯಾವ ಕಾರ್ಯಕರ್ತರು ಕೂಡ ಅಷ್ಟು ಕುಗ್ಗದೆ ನಿಮ್ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಇದೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ನಿಮ್ ಇನ್ನೊಂದಷ್ಟು ಶಕ್ತಿ ನಂತರ ಪಾದಯಾತ್ರೆನ ಕೈಗೊಂಡಿದ್ದೇವೆ. ಹಾಗಾಗಿ ಸಹಜವಾಗಿಯೇ ರಾಜ್ಯಾದ್ಯಂತ ನಮ್ಮೆಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಇವತ್ತು ನಮ್ಮ ಹೆಜ್ಜೆಗೆ ಹೆಜ್ಜೆನ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ರಾಮನಗರದಲ್ಲಿ ಹೇಳ್ತಾ ಇದ್ರು ಸರ್, ಯಾವುದಕ್ಕಾಗಿ ತಾವು ಪಾದಯಾತ್ರೆ ಮಾಡ್ತಾ ಇದ್ರು ಅನ್ನೋದನ್ನ ರಾಮನಗರ ಜನರಿಗೆ ಹೇಳಬೇಕು. ಕುಮಾರಸ್ವಾಮಿ ಅವರು ಹೇಳಬೇಕು, ವಿಜಯೇಂದ್ರ ಸರ್ಕಾರ ಅಯೋಗ್ಯ ಸರ್ಕಾರ ಇದೆ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಬದಲಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಭ್ರಷ್ಟಾಚಾರದ ಸರ್ಕಾರ, ಕಾಂಗ್ರೆಸ್ ಸರ್ಕಾರನ ಬುಡ ಸಮೇತ ಕಿತ್ತು ಬಿಸಾಕಬೇಕು ಅಂತೆಲ್ಲ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಬಿಜೆಪಿ ಜೆಡಿಎಸ್. ಏನಪ್ಪಾ ಅವ್ರೇನ್ ಕಡ್ದಿದ್ದಾರೆ ಅಂತೇಳಿ ರಾಜ್ಯ ಜನತೆ ಗೊತ್ತಿದೆ. ಬರುವಂತ ದಿನದಲ್ಲಿ ಎಲ್ಲವೂ ಕೂಡ ಅವ್ರ ಹಣೆ ಬರ ಬಯಲಿಗೆ ಬರ್ತದೆ. ಕ್ಯಾಮರಾ ಪರ್ಸನ್ ಕೇಶವ ಜೊತೆ ರಾಜು, ವಿಸ್ತಾರ ನ್ಯೂಸ್, ರಾಮನಗರ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಮೊದಲ ದಿನ ಯಶಸ್ವಿಯಾಗಿ ಪಾದಯಾತ್ರೆ ಸಕ್ಸಸ್ ಆಗಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಇವತ್ತಿನ ಪ್ಲಾನ್ ಯಾವ ರೀತಿಯಾಗಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಚಂದ್ರು? ಖಂಡಿತವಾಗ್ಲು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರಿಗೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಒಟ್ಟು 8 ದಿನ ಕಾಲ ನಡೆಯುವಂತದ್ದು. ಮೊದಲನೇ ದಿನ ಯಶಸ್ವಿಯಾಗಿದೆ. ಸೊ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಎರಡೂ ಪಕ್ಷದ ಪ್ರಮುಖರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೆಂಗೇರಿಯಿಂದ ಬಿಡದಿವರೆಗೂ ಕೂಡ ಯಶಸ್ವಿಯಾಗಿ ಪಾದಯಾತ್ರೆಯನ್ನ ಮಾಡಿರ್ತಕ್ಕಂಥದ್ದು. 20 ಕಿಲೋಮೀಟರ್ ಪಾದಯಾತ್ರೆಯನ್ನ ಬಹುತೇಕ ಎಲ್ಲ ಕಾರ್ಯಕರ್ತರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಎರಡೂ ಪಕ್ಷದ ಕಾರ್ಯಕರ್ತರು ಈಗ ಒಗ್ಗಟ್ಟಿನಿಂದ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು. ಆರಂಭದಲ್ಲಿ ಜೆಡಿಎಸ್ ವಿರೋಧ ವ್ಯಕ್ತಪಡಿಸೋದು ಕೂಡ ಈಗ ಒಂದಷ್ಟು ಸಂಧಾನದ ಮೂಲಕ ಎರಡೂ ಪಕ್ಷದ ನಾಯಕರು ಒಟ್ಟಾರೆ ಹೆಜ್ಜೆ ಹಾಕಿ ಮೂಲಕ
ಗಮನ ಸೆಳೆದಂತದ್ದು. ಅದರಲ್ಲೂ ಯಡಿಯೂರಪ್ಪನವರು ಕೂಡ ಒಂದು ಅರ್ಧ ಕಿಲೋಮೀಟರ್ ಹೆಜ್ಜೆ ಹಾಕಿದ್ದಂಥದ್ದು ಬಹಳ ಗಮನ ಸೆಳೆಯುವಂತ ವಿಚಾರ. ಇದರ ನಡುವೆ ಇವತ್ತು ಬಿಡದಿಯಿಂದ ರಾಮನಗರದ ಕೆಂಗಲ್ ಏನಿದೆ, ಕೆಂಗಲ್ ದೇವಸ್ಥಾನ ಅಲ್ಲಿವರೆಗೂ ಕೂಡ ಇವತ್ತು 22 ಕಿಲೋಮೀಟರ್ ಪಾದಯಾತ್ರೆ ಸಾಗುವಂತದ್ದು. ಸೊ ಇವತ್ತು ವಿಶೇಷ ಅಂತಂದ್ರೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೋಗುವಂತ ಅಂದ್ರೆ ಬಿಜೆಪಿ ಸಾಗುವಂತ ದಾರಿ ಮಾರ್ಗ ಏನಿದೆ, ಆ ಮಾರ್ಗದ ಒಂದು ದಿನ ಮೊದಲು ಅವರು ಜನಜಾಗೃತಿ ಅನ್ನುವಂತ ಒಂದು ಹೆಸರಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅವರು ಏನೆಲ್ಲ ಕೌಂಟರ್ ಕೊಡ್ತಾ ಇದ್ರು, ಅದು ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು ವಿಜೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ. ಸೊ ಅದಕ್ಕೆ ಟಕ್ಕರ್ ಕೊಡುವಂತ, ಅದಕ್ಕೆ ಕೌಂಟರ್ ಕೊಡುವಂತ ಹೇಳಿಕೆಗಳನ್ನ ಇವತ್ತು ಕುಮಾರಸ್ವಾಮಿ ಅವರು ಮಾಡ್ಲಿದ್ದಾರೆ ಅನ್ನೋಂಥದ್ದು. ಅದು ಯಾವ ರೀತಿಯಲ್ಲಿ ಕೌಂಟರ್ ಕೊಡ್ತಾರೆ ಅನ್ನೋಂಥದ್ದು. ಅದರಲ್ಲೂ ರಾಮನಗರಕ್ಕೆ ಎಂಟ್ರಿ ಕೊಡ್ತಿರೋದ್ರಿಂದ ರಾಮನಗರದ ಹೆಸರನ್ನ ಬದಲಾಯಿಸ್ತಾ ಇರ್ತಕ್ಕಂಥದ್ದು. ಅದರ ವಿರುದ್ಧವೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಾಗ್ದಾಳಿಯನ್ನ ನಡೆಸ್ತಕ್ಕಂತ ಎಲ್ಲ ವಿಷಯಗಳು ಕಂಡು ಬರುತ್ತೆ. ಕಾವ್ಯ, ಥ್ಯಾಂಕ್ ಯು ಸೋ ಮಚ್ ಚಂದ್ರು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.